ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟಿಂಗ್ ಪ್ರಾಸೆಸ್ ಈಗ ಆಗ್ತಾ ಇದೆ. ಬಾಗೇಪಲ್ಲಿ ಟೋಲ್ ರಸ್ತೆ ಮೂಲಕ ದರ್ಶನ್ ಶಿಫ್ಟ್. ಟಿವಿ9 ನಲ್ಲಿ ದರ್ಶನ್ ಶಿಫ್ಟಿಂಗ್ ನ ಎಕ್ಸ್ಕ್ಲೂಸಿವ್ ವಿಡಿಯೋನ ನಿಮಗೆ ತೋರಿಸ್ತಾ ಇದೀವಿ. ಎಲ್ಲಿ ಸಾಗ್ತಾ ಇದೆ ಏನು ಈಗ ಅಂತ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟಿಂಗ್ ಮಾಡುವಂತ ಕಾರ್ಯ ಈಗ ನಡೀತಾ ಇದೆ. ಬಾಗೇಪಲ್ಲಿ ಟೋಲ್ ರಸ್ತೆ ಮೂಲಕ ದರ್ಶನ್ ಶಿಫ್ಟ್ ಮಾಡ್ತಿರುವಂತದ್ದು, ಆ ಟೋಲ್ ನ ಮೂಲಕ ಪಾಸ್ ಆಗ್ತಿರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ. ಇದೇ ಟೋಲ್ ಮೂಲಕ ಈ ಬ್ಲೂ ಕಲರ್ ಬೊಲೆರೋ ಏನಿದೆ ಅದರಲ್ಲಿ ದರ್ಶನನ ಸಾಗಿಸ್ತಿರುವಂಥದ್ದು ಆಗ್ತಾ ಇದೆ. ಭಾರಿ ಭದ್ರತೆಯ ಜೊತೆಗೆ ಈಗ ಸಾಗಿಸ್ತಿರುವಂಥದ್ದು ಬಾಗೇಪಲ್ಲಿ ಟೋಲ್ ಮೂಲಕ ಈಗ ಪಾಸ್ ಆಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ದರ್ಶನ್ ಶಿಫ್ಟ್ ಮಾಡುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟಿಂಗ್ ಇವತ್ತು ಬೆಳಗ್ಗೆ 4:15ಕ್ಕೆ ಬೆಂಗಳೂರು ಬಿಟ್ಟಿರೋದು, ಪರಪ್ಪನ ಅಗ್ರಹಾರ ಬಿಟ್ಟಿರೋದು. ಅದಾದ್ಮೇಲೆ ಈಗ ಅನಂತಪುರ ದಾಟಿ ಸಾಗ್ತಿರುವಂಥದ್ದು ಈಗ ಮಾಹಿತಿ ಸಿಗ್ತಾ ಇದೆ. ಭೀಮಪ್ಪ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ. ಭೀಮಪ್ಪ, ಈಗ ಬಾಗೇಪಲ್ಲಿ ಟೋಲ್ ದಾಟಿದ್ದಾರೆ ಅಂತ ಅಪ್ಡೇಟ್ ಇದೆ. ಸದ್ಯದ ಅಪ್ಡೇಟ್ ಏನಿದೆ ಈ ಒಂದು ಜರ್ನಿ ಬಗ್ಗೆ? ಅವಿನಾಶ್, ಹೌದು, ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿರ್ತಕ್ಕಂಥ ನಟ ದರ್ಶನ್ ಅವರನ್ನ ಬೆಂಗಳೂರಿನ ಒಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಸಾಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿದೆ. ಅದಕ್ಕಾಗಲೇ ಬೆಂಗಳೂರಿನಿಂದ ವಿವಿಧ ರಸ್ತೆಗಳ ಮೂಲಕ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಪೊಲೀಸರು ಎಲ್ಲ ಅಭಿಮಾನಿಗಳು ಇವರ ಕಾರಣ ಅಡ್ಡಗಟ್ಟಬಹುದು ಅಂತಕ್ಕಂಥ ಒಂದು ಆತಂಕ ಹಿನ್ನೆಲೆ ನಟ ದರ್ಶನ್ ಅವರನ್ನ NH ಅಂದ್ರೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ಟೋಲ್ಗೇಟ್ ಮೂಲಕ ಈಗ ಕರ್ನಾಟಕವನ್ನು ತೊರೆದು ಆಂಧ್ರ ಪ್ರವೇಶ ಮಾಡಿದ್ದಾರೆ. ಆಂಧ್ರದಾಗ ನಾವು ಪೆನಗೊಂಡವನ್ನು ಬಿಟ್ಟು ಅನಂತಪುರದತ್ತ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಈಗ ನಾವೇ ಟಿವಿ9ಗೆ ಸಿಕ್ಕಿರ್ತಕ್ಕಂಥ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಆಂಧ್ರ ಕರ್ನಾಟಕ ಗಡಿನಾಡು ಬಾಗೇಪಲ್ಲಿ ಬಳಿ ಇರ್ತಕ್ಕಂಥ ಒಂದು ಟೋಲ್ಗೇಟ್. ಈ ಟೋಲ್ಗೇಟ್ ಅಲ್ಲಿ ದರ್ಶನ್ ಅವರನ್ನು ಕೂಡಿಸಿದಂತ ಒಂದು ಬೊಲೆರೋ ಜೀಪ್ ಇದೆ. ಈ ಜೀಪ್ನಲ್ಲಿ ದರ್ಶನ್ ಅವರು ಮತ್ತು ದರ್ಶನ್ ಅವರು ಸಾರ್ವಜನಿಕರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಕಾಣದಂತೆ ಒಂದು ಪರದೆಗಳನ್ನ ಸಹ ಹಾಕಿದ್ದಾರೆ. ಮತ್ತೆ ಹಿಂದೆಗಡೆಗೆ ಒಂದು TT ರೂಪದಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ಜೀಪ್ ಬಸ್ ಸಹ ಹೋಗ್ತಾ ಇದೆ. ಒಟ್ಟಿನಲ್ಲಿ ದರ್ಶನ್ ಅವ್ರನ್ನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯ ನಡೆದಿದೆ. ಈಗ ಸದ್ಯಕ್ಕೆ ಆಂಧ್ರದಲ್ಲಿ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಭೀಮಪ್ಪ. ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿ ಕಡೆಗೆ ದರ್ಶನ್, ಕೊಲೆ ಆರೋಪಿ ದರ್ಶನ್ ಪ್ರಯಾಣ ಈಗ ಸಾಗಿದೆ. ಭಾರಿ ಭದ್ರತೆಯ ಜೊತೆಗೆ ಈಗ ಕಳಿಸಿದ್ದಾರೆ. ಒಂದ್ ಕಡೆ ಈ ಅಭಿಮಾನಿಗಳು ಸುತ್ತುವರಿತಾರೆ ಅನ್ನೋದು, ಇನ್ನೊಂದ್ ಕಡೆ ಒಂದಷ್ಟು ವರ್ಗದಲ್ಲಿ ಆಕ್ರೋಶ ಕೂಡ ಇದೆ ದರ್ಶನ್ ವಿಚಾರವಾಗಿ. ಇಂಥ ಘಟನೆಯಲ್ಲಿ ಹೆಸರು ಬಂತಲ್ಲ ಅನ್ನೋದ್ರ ಬಗ್ಗೆ. ಹಾಗಾಗಿ ಎರಡೂ ದೃಷ್ಟಿಯಿಂದ ಭದ್ರತೆ ಬಹಳ ಮುಖ್ಯ. ಬಾಗೇಪಲ್ಲಿ ಟೋಲ್ ರಸ್ತೆ ಮೂಲಕ ದರ್ಶನ್ ಶಿಫ್ಟ್ ಮಾಡ್ತಾ ಇರುವಂಥದ್ದನ್ನ ನಾವು ನಿಮಗೆ ದೃಶ್ಯ ಸಮೇತ ತೋರಿಸ್ತಾ ಇದ್ದೀವಿ. ಒಂದು ಈ ಬ್ಲೂ ಕಲರ್ ಬೊಲೆರೋ ಏನಿದೆ ಅದಕ್ಕೆ ಈ ಬಟ್ಟೆಯನ್ನು ಹಾಕಲಾಗಿದೆ, ಒಂದು ಸ್ಕ್ರೀನ್ ರೀತಿ ಹಾಕಿದ್ದಾರೆ, ಅಂದರೆ ಹೊರಗಡೆ ಕಾಣಿಸ್ಬಾರ್ದು ದರ್ಶನ್ ಇರುವಂಥ ವಿಚಾರ ಅಂತ. ಅದಾದ ನಂತರ ಈಗ ಬಾಗೇಪಲ್ಲಿ ಟೋಲ್ ಅಲ್ಲಿ ಈಗ ಸಾಗ್ತಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 9:30 ಅಥವಾ 10 ಗಂಟೆ ಒಳಗೆ ಮ್ಯಾಕ್ಸಿಮಮ್ ಅಲ್ಲಿಗೆ ತಲುಪುವಂಥ ಒಂದು ಸಾಧ್ಯತೆ ಇದೆ. ಟಿವಿ9 ಎಕ್ಸ್ಕ್ಲೂಸಿವ್ ದೃಶ್ಯವನ್ನು, ಎರಡೂ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಒಂದು ಬೆಳಗ್ಗೆ 4:15ಕ್ಕೆ ಬಳ್ಳಾರಿ ಜೈಲಿನತ್ತ ಹೊರಟಂಥ ಸಂದರ್ಭ ಇದು. ಸಾಮಾನ್ಯವಾಗಿ ದರ್ಶನ್ ಬೆಳಗ್ಗೆ 5 ಗಂಟೆಗೆ ಎದ್ದು ಜಿಮ್ಮಿಗೆ ರೆಡಿ ಆಗ್ತಾಯಿದ್ರು, ವರ್ಕೌಟ್ ಮಾಡೋಕೆ ಅಂತ. ಆದರೆ ಈಗ ಜೈಲಿಗೆ ಹೋಗೋದಕ್ಕೆ, ಬಳ್ಳಾರಿ ಜೈಲಿಗೆ ಹೋಗೋಕ್ಕೆ ರೆಡಿ ಆಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಪ್ಪನ ಅಗ್ರಹಾರದಿಂದ ಈಗ ಬಾಗೇಪಲ್ಲಿ ಟೋಲ್ ರಸ್ತೆ ಮೂಲಕ ದರ್ಶನ್ ಬಳ್ಳಾರಿ ಕಡೆಗೆ ಈಗ ಸಾಗ್ತಿರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಹಾಗೇನೆ ಉಳಿದಂಥವ್ರು ಯಾರ್ಯಾರು ಯಾವ್ಯಾವ ಜೈಲ್, ಆ ಮಾಹಿತಿಯನ್ನು ನೀವು ಬಾಟಮ್ ಲೈನಲ್ಲಿ ಗಮನಿಸಬಹುದು ಎಲ್ಲಿಗೆ ಅಂತ. ಟಿವಿ9 ಅಂದ್ರೆ ಪಕ್ಕಾ ಸುದ್ದಿ, ಕನ್ನಡಿಗರ ವಿಶ್ವಾಸ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್ ನ ಎಕ್ಸಾಕ್ಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಸ್ಥಳಾಂತರ ಮಾಡ್ತಿರುವಂತಹ ನಾನ್ ಸ್ಟಾಪ್ ಕವರೇಜ್ ಅನ್ನ ನೀಡಲಾಗ್ತಾ ಇದೆ. ದರ್ಶನ್ ಇದ್ದ ಕಾರನ್ನ ಪಕ್ಕಾ ಫಾಲೋ ಮಾಡಿದಂತ ಟಿವಿ9 ಬಹಳಷ್ಟು ಮಂದಿ ವೈಟ್ ಕಲರ್ TT-ಲಿದ್ದಾರೆ, ಅದರಲ್ಲಿದ್ದಾರೆ, ಇದರಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲ, ಬ್ಲೂ ಕಲರ್ ಬೊಲೆರೋನಲ್ಲೇ ಇರೋದು. ಟಿವಿ9 ಆ ಬಗ್ಗೆ ಎಕ್ಸಾಕ್ಟ್ ಆಗಿ ಆ ಒಂದು ವಿಜುವಲ್ ಸಮೇತ ನಿಮಗೆ ದರ್ಶನ್ ಇರುವಂತ ಜೀಪ್ ಏನಿದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿತ್ತು. ದರ್ಶನ್ ಟೀಮ್ ಸ್ಥಳಾಂತರದ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಎರಡೂ ವಿಡಿಯೋನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ವಾಹನದಲ್ಲಿ ದರ್ಶನ್ ಇರೋದು, ಬೇರೆ ಯಾರೋ ಆರೋಪಿಯ ಒಂದಷ್ಟು ವಿಜುವಲ್ ಅನ್ನು ತೋರಿಸ್ತಾ ಇದೆ ದರ್ಶನ್ ಅನ್ನೋ ರೀತಿಯ ಪ್ರಯತ್ನಗಳು ಕೂಡ ಆಗ್ತಿದೆ. ಆದರೆ ಆಕ್ಚುಯಲ್ ಫ್ಯಾಕ್ಟ್ ಇರುವಂಥದ್ದು ಈಗ ಆ ನೀಲಿ ಬೊಲೆರೋ ಏನು ಸ್ಕ್ರೀನ್ ಅನ್ನು ಹಾಕಲಾಗಿದೆ ಅದರಲ್ಲಿ ದರ್ಶನ್ ಕರ್ಕೊಂಡು ಹೋಗ್ತಾ ಇರೋದು. ದರ್ಶನ್ ಕಾರನ್ನ ಪಕ್ಕಾ ಫಾಲೋ ಮಾಡಿದ್ದ ಟಿವಿ9. ದರ್ಶನ್ ನೀಲಿ ಬೊಲೆರೋದಲ್ಲಿರೋದು ಟಿವಿ9 ಸುದ್ದಿ ಮಾಡಿತ್ತು. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನಿಮಗೆ ತೋರಿಸಿದ್ವಿ. ಬಹಳಷ್ಟು ಕಡೆ ಒಂದಷ್ಟು ಡಿವಿಯೇಟ್ ಮಾಡುವಂಥ ಅಥವಾ ಬೇರೆ ದೃಶ್ಯವನ್ನು ತೋರಿಸಿ ಇದೇ ದರ್ಶನ್ ಅನ್ನೋ ರೀತಿಯ ತೋರಿಸುವಂಥ ಪ್ರಯತ್ನಗಳಾಗ್ತವೆ. ಬಟ್ ಅದು ಅಲ್ಲ, ಆ್ಯಕ್ಚುಲಿ ಫ್ಯಾಕ್ಟ್ ಇರುವಂಥದ್ದು ಬೊಲೆರೋ ವೆಹಿಕಲ್ನಲ್ಲಿರುವಂಥದ್ದು ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್ ಮಾಡುವಂಥ ಒಂದು ಕೆಲಸ ಈಗ ಆಗ್ತಾ ಇದೆ. ಟಿವಿ9ನಲ್ಲಿ ದರ್ಶನ್ ಸ್ಥಳಾಂತರದ ನಾನ್ ಸ್ಟಾಪ್ ಕವರೇಜ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ.
ನೋಡಿ ಇದೆ ನೀವೀಗ ನೋಡ್ತಿದ್ರಲ್ಲ ಬ್ಲೂ ಕಲರ್ ಬೊಲೆರೋ, ಅಲ್ಲಿ ಏನು ಸ್ಕ್ರೀನನ್ನು ಹಾಕಲಾಗಿದೆ. ಸೊ ಇದೇ ಒಂದು ವೆಹಿಕಲ್ ಮೂಲಕ ದರ್ಶನ್ ಕಾಣಿಸಿದಂತೆ ಅಲ್ಲಿ ಬೆಳಗ್ಗೆ ಶಿಫ್ಟಿಂಗ್ ಶುರುವಾಯಿತು. ಭದ್ರತಾ ದೃಷ್ಟಿಯಿಂದ ಬೆಳಗ್ಗೆ 4 ಗಂಟೆಗೆ ಹೊರಟ್ರೆ ತೀರಾ ಸಮಸ್ಯೆ ಆಗಲ್ಲ. ಆಲ್ಮೋಸ್ಟ್ ಬೆಳಕರಿಯಷ್ಟೊತ್ತಿಗೆ ನಾವು ಬಳ್ಳಾರಿ ತಲುಪ್ತೀವಿ ಅನ್ನೋದು ಲೆಕ್ಕಾಚಾರ. ಸೊ ಬೆಳಗ್ಗಿನ ಉಪಹಾರ ಕೂಡ ಬಳ್ಳಾರಿ ಜೈಲಲ್ಲಿ ಮಿಸ್ ಆಗುತ್ತೆ. ಇದು ಅನಂತಪುರಕ್ಕೆ ತಲುಪಿರುವಂಥ ದೃಶ್ಯ. ಸದ್ಯಕ್ಕೆ TV9 ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅನಂತಪುರಕ್ಕೆ ಎಂಟ್ರಿ ಆದಂಥ ಸಂದರ್ಭ, ಪಾರಪ್ಪನ ಅಗ್ರಹಾರದಿಂದ ಅನಂತಪುರಕ್ಕೆ ಏನು ಎಂಟ್ರಿ ಆಯಿತು, ಆ TTಯನ್ನು ಗಮನಿಸ್ತಾ ಇದ್ದೀರಿ. ಹಾಗೇನೆ ಬೊಲೆರೋ ಏನು ಎಸ್ಕಾಟ್ ಇದೆ, ಸೊ ಹಾಗೆ ನೀಲಿ ಕಲರ್ ಬೊಲೆರೋ ಏನಿದೆ ಅದು ಕೂಡ ಫಾಲೋ ಆಗ್ತಾ ಇರುವಂಥದ್ದು. ಸೊ ದರ್ಶನ್ ಇದ್ದಂಥ ಕಾರನ್ನು ನಿರಂತರವಾಗಿ TV9 ಫಾಲೋ ಮಾಡ್ತಾ ಇದೆ. ಜೊತೆಗೆ ಯಾವ್ಯಾವ ಭಾಗದಲ್ಲಿ ಈಗ ಅವರು ತಲುಪ್ತಾ ಇದ್ದಾರೆ ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ TV9 ನಿಮಗೆ ನೀಡ್ತಾ ಇದೆ. ಸೊ ದರ್ಶನ್ ಅಂಡ್ ಟೀಮ್ ಸ್ಥಳಾಂತರದ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ವಿಡಿಯೋ, ಲೈವ್ ಆಗಿ ಚೇಸಿಂಗ್ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸಿದ್ವಿ. ಹಾಗೇನೆ ಈಗ ಅನಂತಪುರ ಹೋಗಿದ್ದು, ಅದಾದಮೇಲೆ ಅಲ್ಲಿಂದ ಮುಂದೆ ಸಾಗ್ತಿರುವಂಥ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಯಾವ್ಯಾವ ಕ್ಷಣಕ್ಕೆ ಯಾವ್ಯಾವ ಹೊತ್ತಿಗೆ ಯಾವ ಒಂದು ಟೌನ್ನಲ್ಲಿ ಇವರಿದ್ದಾರೆ ಅಂತ. ಸೊ ಆಂಧ್ರದ ಅನಂತಪುರ ತಲುಪಿದಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವೀಗ ನೋಡ್ಬೋದು. ಸೊ ದರ್ಶನ್ ಇದ್ದಂಥ ಕಾರನ್ನು ಪಕ್ಕಾ ಫಾಲೋ ಮಾಡಿದ್ದಂಥ TV9 ನಂತರ ಒಂದಷ್ಟು ಅವರ ರೂಟ್ನಲ್ಲೂ ಕೂಡ ಏನು ಅನಂತಪುರ ಮೂಲಕ ಸಾಗುವಂಥ ಒಂದು ಪ್ಲ್ಯಾನನ್ನು ಮಾಡಲಾಯಿತು. ಯಾಕಂದರೆ ಕರ್ನಾಟಕದ ಮೂಲಕವೇ ಹೋದರೆ ಒಂದಷ್ಟು ಅಡಚಣೆ ಉಂಟಾಗ್ಬೋದು, ಸಮಸ್ಯೆ ಆಗುತ್ತೆ, ಆನ್ ಟೈಮ್ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ. ಸೊ ದರ್ಶನ್ ಅಂಡ್ ಟೀಮ್ ಸ್ಥಳಾಂತರದ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ TV9 ಮೂಲಕ. ಎಲ್ಲಿ ಏನು ಆಗ್ತಾ ಇದೆ ಸದ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಯಾವುದೇ ರೀತಿಯಾಗಿ ಧಾವಂತ ಇಲ್ಲ ನಮಗೆ, ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ಯಾವುದೋ ಆರೋಪಿಯನ್ನು ತೋರಿಸಿ ಇದೇ ದರ್ಶನ್ ಹೋಗ್ತಿರುವಂಥ ವೆಹಿಕಲ್ ಅಥವಾ ಯಾವುದೇ ಮಿಸ್ಗೈಡ್ ಮಾಡುವಂಥ ಪ್ರಯತ್ನ ನಮ್ಮ ಕಡೆಯಿಂದಂತೂ ಆಗಲ್ಲ. ಸೊ ಹಾಗಾಗಿ ಪಕ್ಕಾ ಸುದ್ದಿಯನ್ನು TV9 ಈಗ ನಿಮಗೆ ನೀಡ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿಗೆ ದರ್ಶನ್ ಸ್ಥಳಾಂತರ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಬಳ್ಳಾರಿಯಲ್ಲೂ ಕೂಡ ಏನೇನು ಸಿದ್ಧತೆ ಆಗ್ತಾ ಇದೆ ಅದರ ಬಗ್ಗೆ ಕೂಡ ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ.